ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಸುಹಾಸಿನಿಯಲ್ಲಿ ನಿತ್ಯ ಹೊಸ ಹೊಸ ವಿಷಯಗಳು, ಹೊಸತನ ಇದ್ದೇ ಇರುತ್ತೆ. ಹಾಗೆಯೇ ಮಹಿಳೆಯರಿಗೆ ಕುರಿತಂತೆ ಸಂಪೂರ್ಣವಾದಂತಹ ಮಾಹಿತಿ ಇರುತ್ತೆ. ಇವತ್ತು ಕೂಡ ಅಂತಹ ಮಾಹಿತಿ ಇದೆ. ಸೌಂದರ್ಯ ಮತ್ತು ಆರೋಗ್ಯ, ಮಹಿಳೆಯರ ಕಾಳಜಿ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗೆಯೇ ಇವತ್ತು ಸೌಂದರ್ಯ ಕುರಿತಂತೆ ವಿಶೇಷವಾದಂತಹ ಮಾಹಿತಿ ಇದೆ ಅಂತ ಹೇಳಿದ್ನಲ್ವಾ. ಸ್ಕಿನ್ ಹಾಗೂ ಹೇರ್ ಅನ್ನ ಯಾವ ರೀತಿ ಕೇರ್ ಮಾಡ್ಕೊಳ್ಳೋದು ಈ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಕಾಲಕ್ಕೆ ತಕ್ಕಂತೆ ನಮ್ಮ ಸ್ಕಿನ್ನಲ್ಲೂ ಸಹ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಹಾಗೆಯೇ ಸಮಸ್ಯೆಗಳು ಉಂಟಾಗುತ್ತೆ. ಕೆಲವರಿಗೆ ಮೊಡವೆಗಳ ಸಮಸ್ಯೆ ಇರ್ಬೋದು, ಅಥವಾ ಸ್ಕಿನ್ ಡ್ರೈ ಆಗೋದಿರ್ಬೋದು. ಈಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಕೂಡ ವಿಶೇಷವಾದಂಥ ಒಂದು ಸ್ಕಿನ್ ಟ್ರೀಟ್ಮೆಂಟ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. V3ಯಲ್ಲಿ ಅದೇ ರೀತಿಯಂಥ ಒಂದು ಸ್ಕಿನ್ ಟ್ರೀಟ್ಮೆಂಟ್ಗಳಿದ್ದಾವೆ. ನಿಮ್ಗೆ ಗೊತ್ತಿರ್ಬೋದು, ಮೆಲಾಸ್ಮಾ ಅನ್ನೋದು ಅಂಥದ್ದು ಸ್ಕಿನ್ನಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಸಮಸ್ಯೆಗಳಲ್ಲಿ ಅದು ಒಂದು. ಹಾಗೆಯೇ ಆ್ಯಕ್ನೆ ಅಂದರೆ ಮೊಡವೆಗಳಾಗೋದು, ತೀರಾ ಹೆಚ್ಚಿನ ಮೊಡವೆಗಳಾಗಿ ಅದು ಅಲ್ಲೇ ಕಲೆ ಉಳ್ಕೊಳ್ಳುವಂಥದ್ದು. ಸೊ ಅಂತಹ ಸಮಸ್ಯೆಗಳಿಗೆ ವಿಭಿನ್ನವಾಗಿರುವಂಥ ಟ್ರೀಟ್ಮೆಂಟ್ಸ್ ಇಲ್ಲಿ ಸಿಗುತ್ತೆ. ಬನ್ನಿ, ನಮ್ಮ ಜೊತೆ ಇದ್ದಾರೆ ಅಶ್ವಿನಿ. ಅವ್ರನ್ನ ಕೇಳೋಣ ಸ್ಕಿನ್ ಸಮಸ್ಯೆಗಳು ಕುರಿತಂತೆ ಎಲ್ಲ ಟ್ರೀಟ್ಮೆಂಟ್ಸ್ ಇವ್ರ ಹತ್ರ ಇದೆ ಅಂತ. ಅಶ್ವಿನಿ, ವೆಲ್ಕಮ್ ಟು ದಿ ಶೋ. ಓಕೆ, ಮೊದಲನೇದಾಗಿ ಸ್ಕಿನ್ ಸಮಸ್ಯೆಗಳು ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಸೀಸನಲ್ಲಿ ಏನೆಲ್ಲ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಬರ್ಬೋದು, ಫೇಸ್ ಸ್ಕಿನ್ನಲ್ಲಿ ತಗೊಳ್ಳೋದಾದರೆ? ಇವಾಗ ಬಿಸಿಲು ಕಾಲ ಅಂದರೆ ಟ್ಯಾನ್ ಜಾಸ್ತಿ ಆಗುತ್ತೆ. ಸೇಮ್ ವೇ ವಿಂಟರ್ ಸೀಸನ್ ಅಂತಂದರೆ ಡ್ರೈ ಸ್ಕಿನ್ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಟಿ ಝೋನ್ಸ್ ಇರುತ್ತೆ. ಅಂದರೆ ಈ ಸೀಸನ್ ಹೇಗೆ ಇದ್ದರೂ ಅವ್ರ ಸ್ಕಿನ್ ಬಂದುಬಿಟ್ಟು ಆಯಿಲಿನೇ ಇರುತ್ತೆ ಅಥವಾ ಡ್ರೈನೇ ಇರುತ್ತೆ. ಆ ಥರ ಡಿಪೆಂಡಬಲ್. ಸೀಸನ್ ಡಿಪೆಂಡೋ ಆಗುತ್ತೆ, ನಾರ್ಮಲ್ ಸ್ಕಿನ್ ಡಿಪೆಂಡೋ ಆಗುತ್ತೆ. ಓಕೆ, ಈಗ ವಿಂಟರ್ ಸ್ಟಾರ್ಟ್ ಆಗ್ತಿದೆ. ಸೊ ವಿಂಟರ್ ಸೀಸನಲ್ಲಿ ಏನು ಸಮಸ್ಯೆಗಳು ಬರ್ಬೋದು? ಸ್ಕಿನ್ ಡ್ರೈ ಆಗುತ್ತೆ. ಪ್ರಾಬಬ್ಲಿ ಸ್ಕಿನ್ ಡ್ರೈ ಆಗುತ್ತೆ. ಅದು ಮೋಸ್ಟ್ ಆಫ್ ದಿ ಟೈಮ್ ಈ ಲಿಪ್ಸ್, ಅರೌಂಡ್ ಲಿಪ್ಸ್ ಮತ್ತು ಚೀಕ್ಸಲ್ಲಿ ಫುಲ್ ಅದು ಮತ್ತೆ ಡ್ರೈ ಆಗಿ ಬರ್ನಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಆ್ಯಕ್ನೆ ಸಮಸ್ಯೆ ಕೂಡ ಈಗ ಜಾಸ್ತಿ ಆಗ್ತಿದೆ. ಕೆಲವೊಬ್ಬರಿಗೆಲ್ಲ ಟೀನೇಜಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇರುತ್ತೆ, ನಂತರ ಕೂಡ ಕಾಣಿಸ್ಕೊಳ್ಳುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಕಾಣಿಸ್ಕೊಳ್ಳುತ್ತೆ ಕೆಲವೊಬ್ಬರಿಗೆ. ಸೊ ಬೇರೆ ಏನು ಕಾರಣ ಇರುತ್ತೆ ಆ್ಯಕ್ನೆ ಸಮಸ್ಯೆ ಜಾಸ್ತಿ ಆಗೋದಕ್ಕೆ? ಅದು ಪಲ್ಯೂಷನ್ ಇರುತ್ತೆ. ಹಾಗಿಲ್ಲ ಅಂತಂದರೆ ಮೇಕಪ್, ಕಾಸ್ಮೆಟಿಕ್ ಅಲರ್ಜಿ ಇರುತ್ತೆ. ಸೊ ಅದು ಇಲ್ಲಾಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ರಿಗೂ ಬರೋದದು. ಮೋಸ್ಟ್ ಆಫ್ ದಿ ಟೈಮ್ಸ್ ಎಲ್ರಿಗೂ ಬರೋ ಪ್ರಾಬ್ಲಮ್ ಬಂದು ಹಾರ್ಮೋನ್ ಇಂಬ್ಯಾಲೆನ್ಸೇ. ಸೊ ಹುಡುಗಿರಿಗೆ ಜಾಸ್ತಿ ಆಗೋದು ಬಂದು ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋ ಟೈಮಲ್ಲಿ ಅವ್ರಿಗೆ ಪಿಂಪಲ್ಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಅವ್ರು ಎಕ್ಸ್ಟ್ರಾ ಮೇಕಪ್ಸ್ ಎಲ್ಲ ಹಾಕಿ ಅದನ್ನು ಇನ್ನೂ ಜಾಸ್ತಿ ಮಾಡ್ಕೊತಾರೆ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಬೈ ದಟ್ ಟೈಮ್. ಮಾಮೂಲಿ ಮೇಕಪ್ ಏನೂ ಹಾಕದೇ ಇದ್ದರೂ ಕೂಡ, ಕಾಸ್ಮೆಟಿಕ್ಸ್ ಏನು ಯೂಸ್ ಮಾಡದೇ ಇದ್ದರೂ ಕೂಡ ಕೆಲವೊಬ್ಬರಿಗೆ ಕೆಲವು ಸಮಸ್ಯೆಗಳು ಬರುತ್ತೆ. ಅಂದರೆ ಸ್ಕಿನ್ ಪ್ರಾಬ್ಲಮ್, ಸೋರಿಯಾಸಿಸ್ ಅನ್ನಂಥ ತುಂಬ ದೀರ್ಘ ಸಮಸ್ಯೆಗಳನ್ನು ಬಿಟ್ಟು ಕೂಡ ಸಣ್ಣ ಪುಟ್ಟ ಕಲೆಗಳು ಸಮಸ್ಯೆಗಳಿರ್ಬೋದು. ಮೆಲಾಸ್ಮಾನೇ ತೊಗೊಳ್ಳೋಣ. ಏನು ಮೆಲಾಸ್ಮಾ ಅಂದರೆ ಏನಾಗುತ್ತೆ ಸ್ಕಿನ್ನಲ್ಲಿ? ಮೆಲಾಸ್ಮಾ ಅಂತಂದರೆ ಬ್ರೌನ್ ಪ್ಯಾಚಸ್ ಸ್ಕಿನ್ನಲ್ಲಿ ಕಾಣುತ್ತೆ. ಮೇಲ್ ಫಿಮೇಲ್ ಇಬ್ರಿಗೂ ಬರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ ಫೀಮೇಲ್ಸ್ಗಿರುತ್ತೆ. ಸೊ ಚೀಕ್ಸಲ್ಲಿ, ನೋಸ್ ಮೇಲೆ, ಚಿನ್ನಲ್ಲಿ, ಫೋರ್ ಹೆಡ್ಡಲ್ಲಿ ಆ ಪ್ಲೇಸಸ್ ಎಲ್ಲ ಡಾರ್ಕ್ ಬ್ರೌನ್ ಪ್ಯಾಚಸ್ ಕಾಣಿಸುತ್ತೆ. ಸೊ ಅದೇ ಮೆಲಾಸ್ಮಾ. ಅದು ಹೇಗೆ ಬರುತ್ತೆ ಅಂತಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ ಪ್ರೆಗ್ನೆನ್ಸಿ ಆ ಥರ ಟೈಮಲ್ಲಿ ಬರುತ್ತೆ. ಅದು ಬಿಟ್ಟರೆ ಮೆನೋಪಾಸ್ ಸ್ಟೇಜಲ್ಲಿ ಬರುತ್ತೆ. ಈ 2 ಟೈಮಲ್ಲಿ ಬರುತ್ತೆ. ಕೆಲವೊಬ್ಬರಿಗೆ ಅದು ಬಂದುಬಿಟ್ಟು ಹಾಗೆ ಹೋಗಿಬಿಡುತ್ತೆ, ಕೆಲವೊಬ್ಬರಿಗೆ ಹೋಗಲ್ಲ, ಅದು ಹಾಗೆ ರೀಟೈನ್ ಆಗಿಬಿಡುತ್ತೆ. ಸೊ ಅದು ರೀಟೈನ್ ಆದಾಗ ಪ್ರಾಮಿನೆಂಟ್ ಆಗುತ್ತೆ. ಅದು ರೀಟೈನ್ ಆಗಿರೋದ್ರ ಮೇಲೆ ಬಿಸಿಲಲ್ಲಿ ಓಡಾಡ್ತಾ ಇದ್ದರೆ, ಅವರು ಸನ್ಸ್ಕ್ರೀನ್ ಎಲ್ಲ ಏನೋ ಅಪ್ಲೈ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಮೆಲಾಸ್ಮಾ ಸಾಮಾನ್ಯವಾಗಿ ಯಾವ ಕ್ರೀಮ್ ಹಚ್ಕೊಂಡ್ರೂ ಹೋಗೋದಿಲ್ಲ ಅಂತ ಹೇಳ್ತಾರೆ. ಮೆಲಾಸ್ಮಾ ಏನು ಪರ್ಮನೆಂಟ್ ಆಗಿರುತ್ತಾ ಅಥವಾ ಕ್ಯೂರೇಬಲ್ಲ? ಆ್ಯಕ್ಚುಲಿ ನಮ್ಮ V3ಲಿ ನಮ್ಮ ಹತ್ರ ಅದಕ್ಕೆ ಟ್ರೀಟ್ಮೆಂಟ್ಸ್ ಇದೆ. ವಿ ಯೂಸ್ ಸರ್ಟೇನ್ ಟ್ರೀಟ್ಮೆಂಟ್ಸ್ ಲೈಕ್ ನಾವು ನ್ಯೂಟ್ರಲೈಸ್ಡ್ ಪೀಲ್ಸ್ ಯೂಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಓಕೆನಾ? ಅದು ಹಾಗೆ ಬಿಟ್ಟರೆ ಅದು ಹೋಗಲ್ಲ, ಅದು ಹಾಗೆ ಸ್ಟೇ ಆಗೋಗುತ್ತೆ. ತುಂಬ ಜನ ಅದು ಅಂದ್ಕೊಂಡಿದ್ದಾರೆ ಹೀಗೆ ಬಂದು ಹಾಗೆ 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 ಹೋಗಿಬಿಡುತ್ತೆ, ಆ ಥರ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಬಟ್ ಅದು ಹಾಗಲ್ಲ. ಅದು ಟ್ರೀಟ್ಮೆಂಟ್ ತೊಗೊಂಡೇ ಹೋಗೋದು. ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಅದು ಪ್ರಾಮಿನೆಂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಸರ್ಟೈನ್ ಕಾಸಸ್ ಅಂತ ತಗೊಳ್ಳೋದಾದರೆ ಮೆಲಾಸ್ಮಾಗೆ ಏನು ಕಾಸ್ ಇದೆ? ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾರ್ಮೋನಲ್ ಮೇನ್ ಪ್ರಾಬ್ಲಮ್ಮೇ ಅದೇನೆ, ಅದರಿಂದನೇ ಅದು ಬರೋದು. ಸೊ ಮೆಲಾಸ್ಮಾ ಮತ್ತು ಪಿಗ್ಮೆಂಟೇಷನ್ ಡಿಫ್ರೆನ್ಸ್ ಮಾಡೋದಾದರೆ ಹೆಂಗೆ ಗೊತ್ತಾಗುತ್ತೆ ಇದು ಏನು ಅಂತ? ನಾರ್ಮಲ್ ಆಗಿ ಇವಾಗ ಸ್ಕಿನ್ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ. ಹಾಗೆ ಒಬ್ಬರು ತಿಳ್ಕೊಬೇಕು ಅಂತಂದರೆ ಬರೀ ಚೀಕ್ಸಲ್ಲಿ ಮತ್ತು ನೋಸ್ ಮೇಲೇ ಸ್ಟಾರ್ಟಿಂಗ್ ಅದು ಬರೋದು. ಒಂದು ಚಿಕ್ಕ ಸ್ಪಾಟ್ ಥರ ಸ್ಟಾರ್ಟ್ ಆಗುತ್ತೆ, ಅದು ಹಾಗೆ ಮಲ್ಟಿಪ್ಲೈ ಆಗಿ ಅನ್ಈವನ್ ಆಗಿರುತ್ತೆ ಅದು. ಓಕೆನಾ? ಬಟ್ ಪಿಗ್ಮೆಂಟೇಷನ್ ಅಂತಂದರೆ ಫೋರ್ ಹೆಡ್ಡಲ್ಲೂ ಇರುತ್ತೆ, ಚೀಕ್ಸ್ ಮೇಲೂ ಇರುತ್ತೆ, ನೋಸ್ ಮೇಲೂ ಇರುತ್ತೆ. ಬರೋವಾಗಲೇ ಈ ಎಲ್ಲ ಏರಿಯಾಸಲ್ಲೂ ಸ್ಟಾರ್ಟ್ ಆಗುತ್ತೆ. V3ಲಿ ನಿಮ್ಮ ಮೆಲಾಸ್ಮಾಗೆ ಏನೆಲ್ಲ ಟ್ರೀಟ್ಮೆಂಟ್ಸ್ ಇದ್ದಾವೆ? ಕ್ಯೂರೇಬಲ್ ಆಗುತ್ತಾ ಅಂತ ಏನು ಅಂತ? ವೇದಾಡರ್ಮಾ ಟ್ರೀಟ್ಮೆಂಟ್ ಇದೆ. ನ್ಯೂಟ್ರಲೈಸ್ ಪೀಲ್ಸ್ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ನಮ್ಮ ಸ್ಕಿನ್ pH ಬ್ಯಾಲೆನ್ಸ್ ಆಗಿರೋ ಥರನೇ ಅದು ಪೀಲ್ಸ್ ಇರುತ್ತೆ. ಪ್ರೀವಿಯಸ್ ಆಗು ಪೀಲ್ಸ್ ಯೂಸ್ ಮಾಡಿ ಟ್ರೀಟ್ಮೆಂಟ್ಸ್ ಮಾಡ್ತಾಯಿದ್ರು. ಬಟ್ ಅದು ಹೇಗೆ ಅಂತಂದರೆ ಅಸಿಡಿಕ್ ಅಥವಾ ಬೇಸಿಕ್ ಇರುತ್ತೆ. ಓಕೆನಾ? ಬಟ್ ನಮ್ಮ ಸ್ಕಿನ್ನಿಗೆ ಪ್ರಾಪರಾಗಿ ಬೇಕಾಗಿರೋ pH ತಕ್ಕನಂಗೆ ನಾವು ಇವಾಗ ಪೀಲ್ಸ್ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಅದು ಹೇಗೆ ಅಂದರೆ ಜಸ್ಟ್ ಅಪ್ಲಿಕೇಶನ್ ಆಫ್ ಪೀಲ್ಸ್
ಅಷ್ಟೇ. ಆ ಅಪ್ಲಿಕೇಶನಿಂದ ಮಾಡಿದಾಗ ಸಿಟ್ಟಿಂಗ್ ಬೈ ಸಿಟ್ಟಿಂಗ್ ಅದು ಡೆಡ್ ಸ್ಕಿನ್ ಹಾಗೆ ಬಂದ್ಬಿಟ್ಟು ಆ ಮಾರ್ಕ್ಸ್ ಕಮ್ಮಿ ಆಗಿಬಿಡುತ್ತೆ. ಎಲ್ಲ ಸ್ಕಿನ್ ಅವ್ರಿಗೂ ಇದು ನೀವು ಮಾಡುವಂಥ ಟ್ರೀಟ್ಮೆಂಟ್ ಸೂಟ್ ಆಗುತ್ತೆ? ಎಲ್ಲ ಸ್ಕಿನ್ ಅವ್ರಿಗೂ ಸೂಟ್ ಆಗುತ್ತೆ. ಸೊ ಸರ್ಟನ್ ಏಜ್ ಅವ್ರಿಗೆ ಕಮ್ಮಿ ಆಗುತ್ತೆ ಅಥವಾ ಈ ಥರ ಏಜ್ ಆದಮೇಲೆ ಆಗಲ್ಲ ಅಥವಾ ಇಷ್ಟು ವರ್ಷಗಳ ನಂತರ ಹೋಗುತ್ತೆ ಆ ಥರ ಏನಿದೆಯಾ? ಇಲ್ಲ, ಇದು ಯಾಕೆ ಹಂಗಿಲ್ಲ ಅಂತಂದರೆ ನಾವು ಇಂಟೇಕಿಂದ ಏನೂ ಟ್ರೀಟ್ ಮಾಡಲ್ಲ, ಎಲ್ಲಾನು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾತ್ರನೇ. ಬಟ್ ಅದು ಪರ್ಮನೆಂಟ್ ಆಗಿ ಹೋಗುತ್ತೆ ಅಂತ ಹೆಂಗೆ? ಯಾಕಂದ್ರೆ ಮೇಲ್ಮೇಲೆ ಅಷ್ಟೇ ನೀವು ಕ್ಲೀನಾಗಿ ಹೋಗಿಸ್ಬಿಟ್ರೆ? ಇಲ್ಲ, ನಾ ಹೇಳ್ದಂಗೆ 8 ಸಿಟ್ಟಿಂಗ್ಸ್ ಮಿನಿಮಮ್ ಬೇಕು ಒಂದು ಟ್ರೀಟ್ಮೆಂಟ್ಗೆ. ಫಸ್ಟ್ 2-3 ಸಿಟ್ಟಿಂಗ್ಸ್ ಬಂದು ಎಕ್ಸ್ಟರ್ನಲ್ ಲೇಯರಲ್ಲಿರೋದು ಹೋಗ್ಬಿಡುತ್ತೆ. ಆಮೇಲೆ 4th ಸಿಟ್ಟಿಂಗಿಂದ ವಿ ಟ್ರೀಟ್ ಡೈರೆಕ್ಟ್ಲಿ ಇನ್ಸೈಡ್ ದಿ ಸೆಲ್, ಸ್ಕಿನ್ ಒಳಗಡೆ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ವಿ ಡೋಂಟ್ ಇಂಜೆಕ್ಟ್ ಎನಿಥಿಂಗ್. ವಿತ್ ದಿ ಹೆಲ್ಪ್ ಆಫ್ ದಿ ಕ್ರೀಮ್ಸ್ ಇಟ್ ಸೆಲ್ಫ್ ವಿ ವಿಲ್ directly that creams will penetrate inside the skin and it will give the results. ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಶುರುವಾಗುವಂಥ ಸಮಸ್ಯೆ ಇದು. ಸೊ ನೀವು ಈ ಕೊಡುವಂಥ ಟ್ರೀಟ್ಮೆಂಟಿಂದ ಕಮ್ಮಿ ಆಗಿ ಮತ್ತೆ ಬರ್ಬೋದಲ್ವಾ? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮೇಂಟೆನೆನ್ಸ್ ಹೇಳ್ಕೊಡ್ತೀವಿ ಅವ್ರಿಗೆ. ನಾವು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ ನಾವು. ಸೊ ಒನ್ಸ್ 8-10 ಸಿಟ್ಟಿಂಗ್ಸ್ ಅವ್ರು ನಮ್ಮ ಜೊತೆ ಇರ್ತಾರೆ, ವಿ ವಿಲ್ ಟೇಕ್ ಕೇರ್ ಆಫ್ ದೆಮ್. ಮತ್ತು ಆಮೇಲೆ ಅವ್ರು ಆ ಸ್ಕಿನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಹೋಮ್ ಕೇರ್ ಅದೆಲ್ಲ ನಾವು ಹೇಳ್ಕೊಡ್ತೀವಿ. ಬಟ್ 8 ಸಿಟ್ಟಿಂಗ್ ಆದಮೇಲೆ ಮತ್ತೆ ಬರಬೇಕಾಗಿಲ್ಲ ಅವರು? ಇಲ್ಲ, ಬರಬೇಕಿಲ್ಲ, ಮತ್ತೆ ತಗೋಬೇಕಾಗಿಲ್ಲ ಟ್ರೀಟ್ಮೆಂಟು. ಬಟ್ ಹೋಗಿರುತ್ತೆ ಅವಾಗ ಹೋಗಿರುತ್ತೆ. ಆಮೇಲೆ ನಾವು ಹೇಳೋ ಹೋಮ್ ಕೇರ್ ಅವ್ರು ಪ್ರೊಸೀಡ್ ಮಾಡ್ಕೊಂಡು ಹೋದರೆ ಪ್ರಾಪರ್ ಆಗಿರುತ್ತೆ ಸ್ಕಿನ್. ಪಿಗ್ಮೆಂಟೇಷನ್ನೇ ತಗೊಳ್ಳೋದಾದರೆ ಅದ್ರದ್ದು ಏನು ಸಮಸ್ಯೆಗಳು, ಅಂದರೆ ಬೇರೆ ಏನು ಸಮಸ್ಯೆಗಳಾಗೋದು ಕಲೆಗಳು ಬಿಟ್ಟರೆ ಅಂತ? ಪಿಗ್ಮೆಂಟೇಷನ್ ನೀವು ಹಾಗೆ ಏನು ಕನ್ಸರ್ನ್ ಮಾಡದೆ ಬಿಟ್ಟರೆ ಸ್ಕಿನ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋಕ್ಕೂ ಚಾನ್ಸಸ್ ಇದೆ. ಓಕೆ, ಪಿಗ್ಮೆಂಟೇಷನ್ಗೂ ಕೂಡ ಮೆಲಾಸ್ಮಾ ಥರನೇ ಟ್ರೀಟ್ಮೆಂಟ್ ಇದೆ. ಹೌದು, ಅದರಲ್ಲೂ ವೇದಾಡರ್ಮಾಲಿ ಟ್ರೀಟ್ಮೆಂಟ್ಸ್ ಇದೆ. ವೇದಾಡರ್ಮಾದಲ್ಲಿ ನೀವು ಹೇಳಿದ್ರಲ್ಲ, ಇದು ಏನು ಆ್ಯಕ್ಚುಲಿ ಅಂದರೆ ಆಯುರ್ವೇದ ಮಿಕ್ಸ್ ಇರುವಂಥದ್ದು ಅಥವಾ ಫುಲ್ ಗಿಡಮೂಲಿಕೆ ಅಲ್ಲದೇ ಬೇರೆ ಏನಾದರೂ? ಶುಗರ್ ಕೇನ್ ಕಾರ್ಟಿಸಾಲ್ ಅಂತ ಹೇಳ್ತಾರೆ, ಶುಗರ್ ಕೇನ್ ಬೇಸ್ಡ್ ಪ್ರಾಡಕ್ಟ್ಸ್. ಅದು ಪ್ರಾಡಕ್ಟ್ಸ್ ಎಲ್ಲ ಮೆಕ್ಸಿಕೋಯಿಂದ ನಾವು ಇಂಪೋರ್ಟ್ ಮಾಡ್ತೀವಿ. ಸೊ ಆ್ಯಕ್ನೆ ಸಮಸ್ಯೆ ತೊಗೊಳ್ಳೋದಾದರೆ ನಾನು ಹೇಳ್ದಂಗೆ ಸೀಸನಲ್ಲಿ ಸಮಸ್ಯೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ್ಯಕ್ನೆ ಸಮಸ್ಯೆಗೆ ಏನು ಟ್ರೀಟ್ಮೆಂಟ್ ಇದೆ ಇಲ್ಲಿ? ವೇದಾಡರ್ಮಾ ಟ್ರೀಟ್ಮೆಂಟಲ್ಲೇ ಅದಕ್ಕೂ ಸಪ್ರೇಟಾಗಿ ನಮ್ಮ ಹತ್ರ ಪೀಲ್ಸ್ ಇದೆ. ಸೊ ಆ್ಯಕ್ನಿಗೆ ಹೇಗೆ ಅಂತಂದರೆ ಫಸ್ಟ್ 1 ಸಿಟ್ಟಿಂಗ್ ಆದಮೇಲೆ ಸೂಪರ್ಫಿಷಿಯಲ್ ಆ್ಯಕ್ನಿ ಫುಲ್ ಡ್ರೈ ಆಗುತ್ತೆ. ಸೊ ನೆಕ್ಸ್ಟ್ 2nd ಸಿಟ್ಟಿಂಗಲ್ಲಿ ಅವ್ರಿಗೆ ಬಂದ್ಬಿಟ್ಟು ಆ್ಯಕ್ನಿ ಜಾಸ್ತಿ ಆಗಿರುತ್ತೆ. ಆ ಆ್ಯಕ್ನಿ ಏನಂತಂದರೆ ಒಳಗಡೆ ಇರೋ ಆ್ಯಕ್ನೀಸ್ ಎಲ್ಲ ಹೊರಗಡೆ ಬಂದಿರುತ್ತೆ. ಸೊ ಸೂಪರ್ಫಿಷಿಯಲ್ ಆ್ಯಕ್ನಿ ಡ್ರೈ ಆಗಿ ಒಳಗಡೆ ಇರೋ ಆ್ಯಕ್ನಿ ಹೊರಗಡೆ ಬಂದಿರುತ್ತೆ. ಆಮೇಲೆ ನಾವು ಅದಕ್ಕೆ ಟ್ರೀಟ್ ಮಾಡ್ತೀವಿ. ಸೊ 3rd 4th ಸಿಟ್ಟಿಂಗಲ್ಲಿ ಅವ್ರಿಗೆ ರಿಡಕ್ಷನ್ ಬರ್ತಾನೆ ಬರುತ್ತೆ. ಸೊ ಆಲ್ಮೋಸ್ಟ್ ಒಂದು 6-7 ಸಿಟ್ಟಿಂಗಲ್ಲಿ ಕಂಪ್ಲೀಟ್ ಸ್ಟಾಪ್ ಆಗಿರುತ್ತೆ ಆ್ಯಕ್ನಿ. ಸೊ ಆ ಆ್ಯಕ್ನಿ ಫುಲ್ ಕಂಪ್ಲೀಟ್ ಸ್ಟಾಪ್ ಆದಮೇಲೆ ನಾವು ನೆಕ್ಸ್ಟು ಮಾರ್ಕ್ಸ್ ಇರುತ್ತಲ್ವಾ, ಆ್ಯಕ್ನಿ ಮಾರ್ಕ್ಸ್ ಇತ್ತಲ್ಲ, ಅದನ್ನು ಕಾನ್ಸಂಟ್ರೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿ. ಓಕೆ ಅಶ್ವಿನ್, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಸ್ಕಿನ್ ಕೇರ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. V3ಯಲ್ಲಿ ವಿಶೇಷವಾದಂಥ ಟ್ರೀಟ್ಮೆಂಟ್ಸ್ ಇದ್ದಾವೆ ಸ್ಕಿನ್ ಕೇರ್ಗೆ. ಮೆಲಾಸ್ಮಾ ಇರ್ಬೋದು ಅಥವಾ ಆ್ಯಕ್ನೆ ಅಂತಂದರೆ ಮೊಡವೆಗಳ ಸಮಸ್ಯೆ, ಎಲ್ಲರನ್ನೂ ಕಾಡುವಂತಹ ಸಾಮಾನ್ಯ ಸಮಸ್ಯೆ. ಅದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ಸ್ ಇದೆ ಅಂತ ತಿಳ್ಕೊಂಡ್ವಿ. ಈಗ ಹೇರ್ ಕೇರ್ ಬಗ್ಗೆ ತಿಳ್ಕೊಬೇಕಾಗಿದೆ. ಹೇರ್ ಕೇರ್ ಕೂಡ ಹಾಗೆ ಸೀಸನಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಕೂದಲು ಉದುರೋದಿರ್ಬೋದು ಅಥವಾ ಹೊಟ್ಟಿನ ಸಮಸ್ಯೆ ಇರ್ಬೋದು. ಕೂದಲನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೊಳ್ಳೋದು ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ ನಂತರ.